BA ಪ್ರಥಮ ಸೆಮಿಸ್ಟರ್ನ 2025ರ ಸಮಾಜಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂಥ 2 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ಕ್ಲಾಸಿನಲ್ಲಿ ನೋಡೋಣ. ವಿಭಾಗ ಎದಲ್ಲಿ ಎಲ್ಲ 5 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ಆಗಿವೆ. ಇದರಲ್ಲಿ ಮೊದಲ ಪ್ರಶ್ನೆ 1, ಸಮಾಜದ ವ್ಯಾಖ್ಯೆ ನೀಡಿ ಸೊಸೈಟಿ ಪದದ ಉತ್ಪತ್ತಿ ತಿಳಿಸಿ ಅಂತ ಇದೆ. ಸಮಾಜದ ವ್ಯಾಖ್ಯೆಯನ್ನು ನೋಡಿದಾಗ ಪರಸ್ಪರ ಸಂಬಂಧವನ್ನು ನಿರ್ಮಿಸಿಕೊಂಡಿರುವಂಥ ಜನರ ಸಮೂಹವೇ ಈ ಒಂದು ಸಮಾಜವಾಗಿದೆ. ಈ ಒಂದು ಸಮಾಜ ಎಂಬ ಪದವು ಜನರ ಸಮೂಹವನ್ನು ಮಾತ್ರವಲ್ಲದೆ ಅವರ ಸಂಕೀರ್ಣವನ್ನು ಸಹ ಈ ಒಂದು ಸಮಾಜವು ಸೂಚಿಸುತ್ತದೆ. ಈ ಒಂದು ಸಮಾಜದಲ್ಲಿ ಇರುತ್ತಿರುವಂಥ ಜನರ ನಡುವೆ ಇರುವಂಥ ಪರಸ್ಪರ ಕ್ರಿಯೆಯ ರೂಢಿಗಳ ಮಾದರಿಯನ್ನು ಈ ಒಂದು ಸಮಾಜವು ಸೂಚಿಸುತ್ತದೆ. ಅಂದ ಮೇಲೆ ಸಮಾಜ ಎಂದರೆ ಪರಸ್ಪರ ಸಂಬಂಧವನ್ನು ನಿರ್ಮಿಸಿಕೊಂಡಿರುವಂಥ ಜನರ ಸಮೂಹವಾಗಿದೆ. ಇನ್ನು ಸಮಾಜ ಪದದ ಉತ್ಪತ್ತಿಯನ್ನು ನೋಡಿದಾಗ ಸಮಾಜ ಆಂಗ್ಲ ಭಾಷೆಯಲ್ಲಿ ಸೊಸೈಟಿ ಎಂಬ ಈ ಒಂದು ಪದವು 12ನೇ ಶತಮಾನದ ಫ್ರೆಂಚ್ ಪದವಾದಂಥ ಸೊಸೈಟಿಯಿಂದ ಬಂದಿದೆ. ಫ್ರೆಂಚಿನಲ್ಲಿ ಸೊಸೈಟಿ ಎಂದರೆ ಕಂಪನಿ ಅಂದರೆ ಸ್ನೇಹ ಎಂದರ್ಥವಾಗಿದೆ. ಸೊಸೈಟಿ ಎಂಬ ಪದದ ಮೂಲ ಉತ್ಪತ್ತಿಯು ಲ್ಯಾಟಿನ್ ಪದ ಸೊಸೈಟಾಸ್ ನಿಂದ ಬಂದಿದೆ. ಸೊಸೈಟಾಸ್ ಇದರ ಅರ್ಥ ಒಡನಾಡಿ, ಸ್ನೇಹಿತ ಅಥವಾ ಮಿತ್ರ ಎಂಬುದಾಗಿದೆ. ಇನ್ನು ಪ್ರಶ್ನೆ 2, ಸಾಂಸ್ಕೃತಿಕ ಆಘಾತ ಎಂದರೇನು ಅಂತ ಇದೆ. ಇಲ್ಲಿ ಸಾಂಸ್ಕೃತಿಕ ಆಘಾತ ಎಂದರೆ ಸಂಸ್ಕೃತಿ ಆಘಾತವು ಪರಿಚಿತ ಸಂಸ್ಕೃತಿಯಿಂದ ಪರಿಚಯವಿಲ್ಲದ ಸಂಸ್ಕೃತಿಯೊಂದಕ್ಕೆ ಚಲಿಸುವುದರಿಂದ ಉಂಟಾಗುವಂಥ ಆಘಾತವಾಗಿದೆ. ಸಂಸ್ಕೃತಿ ಆಘಾತವು ಅನಿಶ್ಚಿತತೆ, ಗೊಂದಲ ಅಥವಾ ಆತಂಕದ ಭಾವನೆಯಾಗಿದ್ದು ಅದು ಹೊಸ ಪರಿಸರ ಅಥವಾ ದೇಶಕ್ಕೆ ಭೇಟಿ ನೀಡಿದಾಗ ಅಥವಾ ವಾಸಿಸುವಾಗ ಸಂಭವಿಸುವುದೇ ಈ ಒಂದು ಸಾಂಸ್ಕೃತಿಕ ಆಘಾತವಾಗಿದೆ. ಉದಾಹರಣೆಗೆ, ಏಕಾಏಕಿ ಯಾರಾದರೂ ಹಾವು ಚೇಳುಗಳನ್ನು ತಿನ್ನುವುದನ್ನು ನಾವು ನೋಡಿದರೆ ದಿಗ್ಭ್ರಮೆಗೊಳ್ಳುತ್ತೇವೆ. ಅಲ್ಲದೆ ಗೋವಾ ಬೀಚ್ಗೆ ಹೋದ ಕೆಲವು ಜನರು ವಿದೇಶಿಗರನ್ನು ನೋಡಿ ದಿಗ್ಭ್ರಮೆಗೊಳ್ಳಬಹುದು. ಇವೆಲ್ಲವೂ ಸಾಂಸ್ಕೃತಿಕ ಆಘಾತಗಳು ಆಗಿವೆ. ಈ ಒಂದು ಸಾಂಸ್ಕೃತಿಕ ಆಘಾತವು ಹೊಸ ಸಂಸ್ಕೃತಿಗೆ ಹೊಂದಿಕೊಳ್ಳುವಂಥ ಒಂದು ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ಇನ್ನು ಪ್ರಶ್ನೆ 3, ನಿರೀಕ್ಷಿತ ಸಾಮಾಜೀಕರಣ ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ನಿರೀಕ್ಷಿತ ಸಾಮಾಜೀಕರಣ ಎಂದರೆ ನಿರೀಕ್ಷಿತ ಸಾಮಾಜೀಕರಣವು ಒಂದು ಸಮೂಹವನ್ನು ಸೇರುವಂಥ ನಿರೀಕ್ಷೆಯೊಂದಿಗೆ ಜನರು ಆ ಸಮೂಹದ ಸಂಸ್ಕೃತಿಯನ್ನು ಕಲಿಯುವಂಥ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ನಿರೀಕ್ಷಿತ ಸಾಮಾಜೀಕರಣವು ತರಬೇತಿ ಮತ್ತು ಪೂರ್ವಾಭ್ಯಾಸವನ್ನು ಒಳಗೊಂಡಿರುತ್ತದೆ. ಉದಾಹರಣೆಗೆ, ಕಾನೂನು ಶಾಲೆಯ ವಿದ್ಯಾರ್ಥಿಗಳು ವಕೀಲರಂತೆ ಹೇಗೆ ವರ್ತಿಸಬೇಕು ಎಂಬುದನ್ನು ಕಲಿಯುವುದು, ವಿದ್ಯಾರ್ಥಿಗಳು NCC ಅಥವಾ ಸ್ಕೌಟ್ಸ್ ಗೈಡ್ಸ್ಗಳ ಭಾಗವಾಗುವುದು ನಂತರದ ಜೀವನದಲ್ಲಿ ಸಶಸ್ತ್ರ ಪಡೆಗಳಲ್ಲಿ ವೃತ್ತಿ ಜೀವನದ ತಯಾರಿಗಾಗಿ ಕಾರ್ಯನಿರ್ವಹಿಸುತ್ತದೆ. ಅಲ್ಲದೆ ವಯಸ್ಸಾದವರು ನಿವೃತ್ತಿಗೆ ತಯಾರಿ ನಡೆಸುವುದು, ಇನ್ನೂ ಮುಂತಾದವುಗಳು ಈ ಒಂದು ನಿರೀಕ್ಷಿತ ಸಾಮಾಜೀಕರಣದ ಉದಾಹರಣೆಗಳು ಆಗಿವೆ. ಪ್ರಶ್ನೆ 4, ಕುಟುಂಬ ಎಂದರೇನು ಅಂತ ಇದೆ. ಕುಟುಂಬ ಎಂದರೆ ಕುಟುಂಬವು ರಕ್ತ, ಲೈಂಗಿಕ ಸಂಯೋಗ ಅಥವಾ ಕಾನೂನು ಸಂಬಂಧಗಳ ಮೂಲಕ ಪರಸ್ಪರ ಸಂಬಂಧ ಹೊಂದಿರುವಂಥ ವ್ಯಕ್ತಿಗಳಿಂದ ಮಾಡಲ್ಪಟ್ಟಂಥ ಒಂದು ನಿಕಟ ಸಮೂಹವು ಈ ಒಂದು ಕುಟುಂಬವು ಆಗಿದೆ. ಇದು ಅಂದರೆ ಕುಟುಂಬವು ಚಿಕ್ಕ ಮತ್ತು ಅತ್ಯಂತ ಮೂಲಭೂತವಾದಂಥ ಸಾಮಾಜಿಕ ಘಟಕವಾಗಿದೆ. ಮ್ಯಾಕೆವರ್ ಅವರ ಪ್ರಕಾರ ಕುಟುಂಬವು ಲೈಂಗಿಕ ಸಂಬಂಧದಿಂದ ವ್ಯಾಖ್ಯಾನಿಸಲಾದಂಥ ಮಕ್ಕಳ ಸಂತಾನೋತ್ಪತ್ತಿ ಮತ್ತು ಪಾಲನೆಗಾಗಿ ಇರುವಂಥ ಒಂದು ಸಮೂಹವೇ ಕುಟುಂಬವಾಗಿದೆ. 2 ಅಂಕದ ಕೊನೆಯ ಪ್ರಶ್ನೆ 5, ಮತಾತೀಕರಣದ ವ್ಯಾಖ್ಯೆ ಕೊಡಿ. ಮತಾತೀಕರಣ ಪದವನ್ನು ಪರಿಚಯಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ಮತಾತೀಕರಣದ ವ್ಯಾಖ್ಯೆಯನ್ನು ನೋಡಿದಾಗ ಮತಾತೀಕರಣ ಎನ್ನುವುದು
ಸಮಾಜದಿಂದ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕಾಳಜಿಗಳನ್ನು ಬೇರ್ಪಡಿಸುವಂಥ ಮತ್ತು ಧಾರ್ಮಿಕವಲ್ಲದ ಮೌಲ್ಯಗಳೊಂದಿಗೆ ಅವುಗಳನ್ನು ಬದಲಾಯಿಸುವಂಥ ಪ್ರಕ್ರಿಯೆ ಈ ಒಂದು ಮತಾತೀಕರಣವಾಗಿದೆ. ಬ್ರಿಯಾನ್ ಅವರ ಪ್ರಕಾರ ಮತಾತೀಕರಣವು ಧಾರ್ಮಿಕ ಚಿಂತನೆ, ಆಚರಣೆಗಳು ಮತ್ತು ಸಂಸ್ಥೆಗಳು ಸಾಮಾಜಿಕ ಮಹತ್ವವನ್ನು ಕಳೆದುಕೊಳ್ಳುವಂಥ ಪ್ರಕ್ರಿಯೆಯಾಗಿದೆ. ಅಂದ ಮೇಲೆ ಈ ಒಂದು ಮತಾತೀಕರಣ ಪದವನ್ನು ಪರಿಚಯಿಸಿದವರು ಯಾರು ಅಂತ ನಾವು ನೋಡಿದಾಗ, ಸೆಕ್ಯುಲರೈಸೇಷನ್ ಎಂಬ ಈ ಒಂದು ಪದವು ಯುರೋಪ್ನಲ್ಲಿ ಕ್ರಿಶಕ 1648ರಲ್ಲಿ ಚರ್ಚ್ ಆಸ್ತಿಗಳನ್ನು ರಾಜರ ನಿಯಂತ್ರಣಕ್ಕೆ ವರ್ಗಾಯಿಸುವಂಥ ಪ್ರಕ್ರಿಯೆಯಾಗಿ ಈ ಒಂದು ಶಬ್ದವು ಹುಟ್ಟಿತು. ಇದನ್ನು ಮೊದಲು 1766ರಲ್ಲಿ ಬ್ರಿಯಾನ್ ವಿಲ್ಸನ್ ಅವರು ವ್ಯಾಖ್ಯಾನಿಸಿದರು, ಅಂದರೆ ಈ ಒಂದು ಪದವನ್ನು ಪರಿಚಯಿಸಿದರು ಎಂದು ನಾವು ಹೇಳಬಹುದು. ಈ ತೆರನಾಗಿ 2025ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂಥ 2 ಅಂಕದ ಪ್ರಶ್ನೋತ್ತರಗಳು ಇವಾಗಿದ್ದು, ಮುಂದಿನ ಕ್ಲಾಸಿನಲ್ಲಿ 5 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.